ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಲೈಫ್ ಸ್ಟೈಲ್. ನಾನಿವತ್ತು ಎಗ್ ಕರಿ ಅಂದರೆ ಎಗ್ ಬುಜ್ಜಿ ಹೇಗೆ ಮಾಡೋದು, ಅದನ್ನು ಎಲೆಕೋಸಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನು 8 ಮೊಟ್ಟೆ ತೊಗೊಂಡಿದ್ದೀನಿ. ಆಮೇಲೆ ಒಂದು ಚಿಕ್ಕದು ಮೀಡಿಯಮ್ ಸೈಜು ಎಲೆಕೋಸನ್ನ ತಗೊಂಡು ಕಟ್ ಮಾಡಿ ಹೆಂಚಲ್ಲಿ ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 10ರಿಂದ 15 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ನಂತರ ಕರಿಬೇವನ್ನ ಹಾಕಿ ಚಿಟಪಟ ಆದ ನಂತರ ಇದಕ್ಕೆ ನಾನು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾಯಿತು. ಈಗ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಹಸಿಮೆಣ್ಸಿನ್ಕಾಯಿ ಹಸಿ ವಾಸನೆ ಎಲ್ಲ ಹೋಗಿ ಒಂಥರ ಬೊಬ್ಬೆ ಥರ ಬಂದಂಗೆ ಆಗಿರಬೇಕು ಅದು ಹಸಿಮೆಣ್ಸಿನ್ಕಾಯಿ. ಆ ರೀತಿ ಆದ ನಂತರ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ ನಾನು ಏನೇನು ಹಾಕ್ಕೋತಿದ್ದೀನಿ. ಈಗ 1-2 ನಿಮಿಷ ಅದು ಹಸಿ ವಾಸನೆ ಹೋಗಬೇಕಲ್ಲ. ಇದು ತುಂಬ ಸಿಂಪಲ್ಲು ಆ್ಯಂಡ್ ಟೇಸ್ಟಿಯಾಗಿರೋ ಎಗ್ ಬುರ್ಜಿ. ಅದರಲ್ಲೂ ಎಲೆಕೋಸನ್ನ ಆ್ಯಡ್ ಮಾಡ್ತೀನಿ. ಎಲೆಕೋಸು ಆಲ್ಮೋಸ್ಟು ಈರುಳ್ಳಿ ಥರನೇ ಇರುತ್ತೆ, ತಿಂದವ್ರಿಗೆ ಗೊತ್ತೇ ಆಗೋಲ್ಲ ಇದು ಈರುಳ್ಳಿನ ಏನು ಅಂತ. ಈಗ ನಾನು ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗಬೇಕು. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ರಲ್ಲ, ಕಾಣಿಸ್ತಿಲ್ಲ, ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಸೆಕೆಂಡ್ಸ್ ಆದರೆ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ. ನಂತರ ನಾನಿಲ್ಲಿ ಮುಚ್ಚಿಟ್ಟಿದ್ದೆ ಅವೆಲ್ಲ ಹೋಗಲಿ ಅಂತ, ಹಸಿ ವಾಸನೆ ಹೋಗಿ ಥರ ಸಾಫ್ಟ್ ಆಗಲಿ ಅಂತ ಒಂದು ಪ್ಲೇಟ್ನ ಮುಚ್ಚಿ 1-2 ನಿಮಿಷ ಬಿಟ್ಟಿದ್ದೆ. ಈಗ ನೋಡಿ ಎಷ್ಟು ಸಾಫ್ಟಾಗಿ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ನಾನಿಲ್ಲಿ ಎಲೆಕೋಸು ಇರುತ್ತಲ್ಲ, ಕಟ್ ಮಾಡಿ ಹುರಿದು ಎತ್ತಿಟ್ಕೊಂಡಿರೋ ಎಲೆಕೋಸನ್ನ ತೊಗೊಳ್ತಾ ಇದ್ದೀನಿ. ಈಗ ಇದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕಾಣಿಸ್ತಿದೆಯಲ್ಲ, ಇದು ಎಲೆಕೋಸನ್ನ ಹುರಿದು ತೊಗೊಂಡಿರೋದು. ಹಸಿ ವಾಸನೆ ಎಲ್ಲ ಆಲ್ಮೋಸ್ಟ್ ಹೋಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಫುಲ್ ಕಂಪ್ಲೀಟ್ ಮಿಕ್ಸ್ ಆಗುತ್ತೆ ನೋಡಿ. ಚೆನ್ನಾಗಿ ಏನು ಈರುಳ್ಳಿನೂ ಎಲೆಕೋಸು ಗೊತ್ತೇ ಆಗೋಲ್ಲ, ಆ ರೀತಿ ಕಾಣಿಸುತ್ತೆ. ತಿಂದವ್ರು ಕೂಡ ಇದು ಎಲೆಕೋಸು ಹಾಕಿದ್ದೀವಿ ಅಂತ ಅನಿಸೋದೇ ಇಲ್ಲ, ಆ ರೀತಿ ಇರುತ್ತೆ ನೋಡಿ. ಇಲ್ಲೆಲ್ಲ ಸೈಡಲ್ಲಿ ಎಣ್ಣೆ ಬಿಟ್ಕೊತಾ ಇದೆ. ಈ ರೀತಿ ಇಲ್ಲ 1-2 ನಿಮಿಷ ಚೆನ್ನಾಗಿ ಅದು ಸ್ವಲ್ಪ ಸಾಫ್ಟ್ ಆಗಬೇಕಲ್ವ, ಅದಕ್ಕೋಸ್ಕರ 1-2 ನಿಮಿಷ ಬಿಡಬೇಕು. ಆನಂತರ ನಾನಿಲ್ಲಿ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಕಿದ್ದರೆ ಸ್ವಲ್ಪ ಖಾರಕ್ಕೆ ಬೇಕಿದ್ರೆ ಚಿಲ್ಲಿ ಪೌಡ್ರು ಕೂಡ ಆ್ಯಡ್ ಮಾಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಖಾರ ಸಾಕು. ಇಲ್ಲಿ ನಮ್ಮಲ್ಲಿ ಜಾಸ್ತಿ ಖಾರ ತಿಂತಾರಂದರೆ ಸ್ವಲ್ಪ ಲೈಟಾಗಿ ಖಾರದ ಪುಡಿ ಉದುರಿಸ್ಕೋಬೋದು, ಇಲ್ಲಾಂದರೆ ನೋಡಿ ಈ ರೀತಿ ಎಲ್ಲ ಹಸಿಮೆಣ್ಸಿನ್ಕಾಯಿಗೆ ಮಾಮೂಲಿ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಮುಚ್ಚಿ ಬಿಟ್ಬಿಡ್ತೀನಿ ನಾನು. ಯಾವ ರೀತಿ ಈ ರೀತಿ ಆಗಿದೆ. ಈಗ ನಾನು ಒಂದೊಂದೇ ಮೊಟ್ಟೆನ ಹೊಡೆದು ಹಾಕೋತಾ ಇದ್ದೀನಿ ನೋಡಿ. ಎಲ್ಲ ಮೊಟ್ಟೆನೂ ಆಲ್ಮೋಸ್ಟ್ ನಾನು 8 ಮೊಟ್ಟೆ ತೊಗೊಂಡಿದ್ದೀನಿ. 8 ಮೊಟ್ಟೆ ತಗೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕು. 1 ಸೆಕೆಂಡು ಬಿಡಬಾರ್ದು, ಗಂಟ್ಕೊಟ್ಬಿಡುತ್ತೆ, ತಳ ಒತ್ತೋ ಚಾನ್ಸಸ್ ಇರುತ್ತಲ್ವ. ಹಂಗಾಗಿ ಬಿಡದಿರೋ ಲೈಟಾಗಿ ತಿರುಗಿಸ್ತಾನೆ ಇರಬೇಕು. ತಿರುಗಿಸಿದ ತಕ್ಷಣ ಈ ರೀತಿ ಗಟ್ಟಿಗೆ ಆಗಿಬಿಡುತ್ತೆ. ಆಮೇಲೆ ಪುಡಿಯಾಗುತ್ತೆ. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆ್ಯಂಡ್ ಸಿಂಪಲ್ ಎಗ್ ಬುಜ್ಜಿ ರೆಡಿ ಆಗುತ್ತೆ. ಚಪಾತಿ ಜೊತೆ, ರೋಟಿ ಜೊತೆ, ಪೂರಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಪ್ಲೀಸ್ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ. ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಈ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು.